ಹಲೋ ನಮಸ್ಕಾರ ಎಲ್ರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಎಲ್ರಿಗೂ ಚಾಂದ್ರಮಾನ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅದೃಷ್ಟ ಫಲ ತಿಳ್ಕೊಳ್ಳುವಂತಹ ನಿರೀಕ್ಷೆ ಸಹಜವಾಗಿ ಹೊಸ ವರ್ಷ ಹೊಸ ಪಂಚಾಂಗ ತೆರಿತಾ ಇದ್ದೀವಿ ಅಂದಾಗ ಎಲ್ರಿಗೂ ನಿರೀಕ್ಷೆ ಇರುತ್ತೆ, ನಮ್ಮ ಬಾಳು ಹಸನಾಗತ್ತಾ ಅಥವಾ ಈ ಹಿಂದೆ ಅನುಭವಿಸಿದಂತಹ ನೋವು ಜಂಜಾಟ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆಗಳು. ಸಹಜವಾಗಿ ಎಲ್ಲ ಪ್ರಶ್ನೆಗಳಿಗೆ ನಿಮ್ಮ ರಾಶಿಯಲ್ಲಿ ಗ್ರಹಗತಿಗಳು ಏನು ಹೇಳ್ತಾ ಇವೆ ಅನ್ನೋದನ್ನ ತಿಳಿಸೋದ್ರ ಜೊತೆಗೆ ಯುಗಾದಿ ಹಬ್ಬದ ಆಚರಣೆಯ ಹಿನ್ನೆಲೆ ಯಾಕೆ ಆಚರಿಸಬೇಕು, ಈ ಸಂವತ್ಸರ ಏನು ಹೇಳುತ್ತೆ ಇತ್ಯಾದಿ ವಿಚಾರಗಳ ಕುರಿತಾಗಿ ಸಂಪೂರ್ಣ ಮಾಹಿತಿ. ನಾವು ನಮ್ಮದನ್ನು ಮಾತ್ರ ನೋಡ್ಕೊಳ್ಳೋದಲ್ಲ, ಇಡೀ ಜಗತ್ತು ಈ ವರ್ಷ ಹೇಗಿರಬಹುದು ಅನ್ನೋದನ್ನು ನೋಡ್ಬೇಕು. ಯಾಕಂದರೆ ಜಗತ್ತಿನಲ್ಲಿ ಏನೇ ಆದರೂ ಅದರ ಇಂಪ್ಯಾಕ್ಟ್ ಪ್ರತಿಯೊಬ್ಬ ಮಾನವರ ಮೇಲೂ ಇದ್ದೇ ಇರುತ್ತಲ್ವ. ಹಾಗಾಗಿ ಕಾರ್ಯಕ್ರಮ ಶುರು ಮಾಡೋಣ. ಇದು ಈ ಹೊತ್ತಿನ ವಿಶೇಷ ಯುಗಾದಿ ಅದೃಷ್ಟ ಫಲ. ನಮ್ಮ ಜೊತೆಗೆ ವಿಶೇಷ ಅತಿಥಿಗಳಿದ್ದಾರೆ. ಅವರು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನನ್ನ ಮೂಲಕವಾಗಿ ಉತ್ತರವನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ನಾನಿವತ್ತು ನಡೆಸ್ತೀನಿ. ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ 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 ವಿದ್ಯಾಶಂಕರಾನಂದ ಸರಸ್ವತಿ ನಮ್ಮ ಜೊತೆಗಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಯುಗಾದಿ ಹಬ್ಬದ ಶುಭಾಶಯಗಳು. ಆಯುಷ್ಮತಿ ಭವ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಸಹ ಮತ್ತು ನಾಡಿನ ಸಮಸ್ತ ವೀಕ್ಷಕರೆಲ್ಲರಿಗೂ ನಮ್ಮ ಚಾಂದ್ರಮಾನ ಹೊಸ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪಬ್ಲಿಕ್ ಟಿವಿಯ ಮುಖಾಂತರವಾಗಿ ಇವತ್ತು ಎಲ್ಲರೂ ಸಹ ಹಬ್ಬದ ಸಂಭ್ರಮದ ಜೊತೆಗೆ ಬೇವು ಬೆಲ್ಲದ ಜೊತೆಗೆ ನಿಮ್ಮ ಜೀವನದ ಬೇವು ಬೆಲ್ಲ ಹೇಗಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಅತ್ಯದ್ಭುತವಾದಂತಹ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದೆ ಪಬ್ಲಿಕ್ ಟಿವಿ. ನೀವೆಲ್ಲರೂ ಸಹ ಕಾತುರದಿಂದ ನೋಡ್ತಾ ಇದ್ದೀರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೊಸ ವರ್ಷ ಹೊಸತನವನ್ನು ತಂದುಕೊಡಲಿ. ಪ್ರಾಕೃತಿಕವಾಗಿರಬಹುದು, ನಿಮ್ಮ ಜೀವನದಲ್ಲಾಗಿರಬಹುದು, ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದೇ ಆಗಲಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರುಗಳೇ, ಈಗ ಪರಾಭವ ನಾಮ ಸಂವತ್ಸರ ಅಂತ ಹೆಸರಲ್ಲೇ ಪರಾಭವ ಅಂತ ಅಂದರೆ ಎಲ್ಲವೂ ಕೂಡ ನಾವು ಕಳ್ಕೊಂಡದ್ದ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈ ಸಂವತ್ಸರ ಏನು ಸೂಚಿಸುತ್ತೆ, ಹೇಗಿರುತ್ತೆ, ಅದರ ಬಗ್ಗೆ ಮೊದಲೇದಾಗಿ ತಿಳಿಸ್ಕೊಡಿ ಗುರುಗಳೇ. ಖಂಡಿತ. ಹೆಸರು ಕೇಳ್ತಾ ಇದ್ದ ಹಾಗೆಯೇ ಎಲ್ಲರೂ ಪರಾಭವ ನಾಮ ಸಂವತ್ಸರ, ಪರಾಭವವ, ಸೋಲಾಗಬಹುದಾ, ಸೋಲಾಗೋ ಹಾಗಿದ್ರೆ ಯಾವುದಕ್ಕೆ ಸೋಲಾಗುತ್ತೆ, ಸೋಲು ಅಂದರೆ ಏನು? ಮೊದಲನೇದಾಗಿ ನಾವು ಯಾವಾಗಲೂ ಅಷ್ಟೇ ಋಣಾತ್ಮಕವಾಗಿ ಯೋಚನೆ ಮಾಡಬಾರ್ದು, ಧನಾತ್ಮಕವಾಗಿ ಯೋಚನೆ ಮಾಡೋಣ. ನಮ್ಮಲ್ಲಿರುವಂತಹ ಕೆಟ್ಟತನದ ಸೋಲಾಗಲಿ, ನಮ್ಮಲ್ಲಿರುವಂತಹ ದುರುಳತನದ ಸೋಲಾಗಲಿ, ನಮ್ಮಲ್ಲಿರುವ ಅಹಂಕಾರದ ಸೋಲಾಗಲಿ, ನಮ್ಮಲ್ಲಿರುವ ದುರಾಚಾರಗಳು ದುಷ್ಟತೆಗಳು ಅಥವಾ ನಮ್ಮ ದುರಾದೃಷ್ಟಗಳಿಗೆ ಸೋಲಾಗಿ ಅದೃಷ್ಟ ಬರುವಂತಹ ವರ್ಷವಾಗಲಿ, ಯಾಕೆ ಈ ರೀತಿಯಾಗಿ ಚಿಂತನೆ ಮಾಡಬಾರ್ದು? ನಾವು ಯಾವಾಗಲೂ ಅಷ್ಟೇ ನಾಣ್ಯಕ್ಕೆ ಎರಡು ಮುಖ ಇದ್ದೇ ಇರುತ್ತೆ. ಆ ಎರಡು ಮುಖದಲ್ಲಿ ನಾವು ಮೊದಲನೇದಾಗಿ ನೋಡಿದಾಗ ಒಂದು ರೀತಿಯಾಗಿ ಕಾಣುತ್ತೆ, ಹಿಂದೆ ಇನ್ನೊಂದಿರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಆದರೆ ಸೋತು ಹೋಗ್ತೀವಿ. ಈ ಉದಾಹರಣೆಗೆ ಹೇಳಬೇಕು ಅಂದರೆ, ಒಂದು ಲೋಟ ನೀರನ್ನು ಕೊಟ್ಟಾಗ ಸ್ವಲ್ಪ ಕುಡಿತೀವಿ, ಸ್ವಲ್ಪ ಹಾಗೆ ಇಟ್ಟಿರ್ತೀವಿ. ಲೋಟದಲ್ಲಿ ಏನಿದೆ ಅಂತ ಕೇಳಿದಾಗ ನೀರಿದೆ. ಎಷ್ಟಿದೆ ಅಂತ ಕೇಳಿದಾಗ ಗುರುಗಳೇ ಒಂದು ಮುಕ್ಕಾಲಷ್ಟಿದೆ ಅನ್ನೋದು ಧನಾತ್ಮಕ, ಕಾಲು ಭಾಗ ಖಾಲಿ ಆಗಿದೆ ಅನ್ನೋದು ಋಣಾತ್ಮಕ. ಎಲ್ಲವೂ ನಮ್ಮ ಚಿಂತನೆಯಲ್ಲಿರುತ್ತೆ. ಪಂಚಾಂಗ ಶ್ರವಣ ಅಂದರೆ ಪ್ರತಿಯೊಬ್ಬರು ಕೂಡ ಇದನ್ನ ಕೇಳಬೇಕಾ? ಹೌದು, ಹೆಸರೇ ಹೇಳುತ್ತೆ ಪಂಚಾಂಗ ಶ್ರವಣ. ಶ್ರವಣ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳೋದು. ಪಂಚಾಂಗ ಪಂಚ ಅಂಗಗಳು: ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಈ 5 ಅಂಗಗಳು ಸೇರಿ ಪಂಚಾಂಗ ಆದವು. ಈ 5 ಅಂಗಗಳ ಮೇಲೆಯೇ ಖಗೋಳಶಾಸ್ತ್ರ ನಿಂತ್ಕೊಂಡಿರ್ತಕ್ಕಂತಹದ್ದು. ಒಂದು ಭಾಗ, ಎಲ್ಲವೂ ಅಲ್ಲ, ಪೂರ್ಥ ಅಲ್ಲ, ಒಂದು ಭಾಗ ಜ್ಯೋತಿಷ್ಯದ ಫಲಜ್ಯೋತಿಷ್ಯದ ವಿಭಾಗಕ್ಕೆ ಈ 5 ಬಹಳ ಮುಖ್ಯ. ತಿಥಿ ಅಂದರೆ ಏನು? ಇವತ್ತು ಏನು ದಿನ ನಡೀತಾ ಇದೆ ಅಂದರೆ, ಉದಾಹರಣೆಗೆ ಪಾಡ್ಯವೋ, ಬಿದಿಗೆಯೋ, ತದಿಗೆಯೋ, ಅಥವಾ ಚೌತಿಯೋ, ಪಂಚಮಿಯೋ. ವಾರ, ಯಾವ ವಾರ? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಈ ರೀತಿಯಾಗಿ. ಮತ್ತು ನಕ್ಷತ್ರ, 27 ನಕ್ಷತ್ರಗಳು, ಅಶ್ವಿನ್ಯಾದಿ, ರೇವತಿ. ಅದು ಯಾವುದು ನಡೀತಾ ಇದೆ? ಅವತ್ತಿನ ಯೋಗ ಏನು? ಕರಣ. ಕರಣ ಅಂತ ಬಂದಾಗ 2 ಭಾಗವಾಗ್ತದೆ ದಿನ. ಓಕೆ, 2 ಭಾಗವಾಗುತ್ತೆ. ಪೂರ್ವಾರ್ಧ, ಉತ್ತರಾರ್ಧ. ಸೂರ್ಯೋದಯಕ್ಕೆ ಲೆಕ್ಕ ಹಾಕೊಂಡಂತಹ ಸಂದರ್ಭಕ್ಕೆ ದಿನವನ್ನು 2 ಭಾಗವಾಗಿ ವಿಂಗಡಿಸ್ತಾರೆ. ಹೇಗೆ ನಾವು ಪಕ್ಷ, ಒಂದು ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಅಂತ 2 ಭಾಗ ಮಾಡ್ತೀವಲ್ಲ, ದಿನವನ್ನು 2 ಭಾಗ ಮಾಡಿ ಅಲ್ಲಿ ಕರ್ಣಗಳು.
ಭವ, ಗರಜೆ, ಭಾವ ಈ ರೀತಿಯಾಗಿರ್ತಕ್ಕಂತಹ ಕರಣಗಳನ್ನು ನೋಡಿಕೊಂಡು ಅದರ ಫಲದ ಜೊತೆಗೆ ಎಲ್ಲವನ್ನ ಸೇರಿಸಿದಾಗ ಅವತ್ತಿನ ದಿನ ಏನು. ಈಗ ಎಲ್ಲೋ ಹೋಗ್ತಾ ಇರ್ತೀವಿ, ಅವತ್ತೇನಪ್ಪ ಅಮಾವಾಸ್ಯೆ ದಿನ ಪ್ರಯಾಣ ಮಾಡಬೇಡಿ, ರಾಹುಕಾಲದಲ್ಲಿ ಪ್ರಯಾಣ ಮಾಡಬೇಡಿ, ಏನೋ ಒಂದು ಕೆಡುಕುಗಳು ನಡಿಬಹುದು. ಎಲ್ರಿಗೂ ನಡೆಯುತ್ತೆ ಅಂತಲ್ಲ, ಇದು ಯಾರಿಗೆ ಕೆಡುಕು ನಡೆದಿರುತ್ತಲ್ಲ ಅವ್ರ ಅನುಭವ, ಎಚ್ಚರಿಸೋದು, ಎಚ್ಚರಿಕೆಯಾಗಿರಿ ಅಂತ. ಹಾಗಾಗಿ ವರ್ಷ ಫಲವನ್ನ ನೀವು ಕೇಳಿಸ್ಕೊಂಡ್ರೆ ಇದೊಂಥರ ನಿಮಗೆ ಒಂದು ರೂಟ್ ಇಂಡಿಕೇಟರ್ ಇದ್ದ ಹಾಗೆ. ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಡೂಸ್ ಅಂಡ್ ಡೋನ್ಸ್ಗಳನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಸಾಧ್ಯವಾಗುತ್ತೆ. ಹಾಗಾಗಿ ಪಂಚಾಂಗ ಶ್ರವಣ ಮಾಡೋದು ತುಂಬಾ ಒಳ್ಳೆಯದು. ಪರಾಭವ ನಾಮ ಸಂವತ್ಸರ ಅಂದರೆ ನಾವು ಹೆಸರನ್ನ ನೋಡಿದ ತಕ್ಷಣ ಓಕೆ ಸೋಲು ಅಂತ ಅನ್ಕೊಳ್ಳೋದಕ್ಕಿಂತ ಪಾಸಿಟಿವ್ ವೇ ಅಲ್ಲಿ ನಾವು ನೋಡಬೇಕು ಅಂತ. ಹಾಗಿದ್ರೆ ಈ ಯುಗಾದಿ ಎಂದು ಒಂದು ಸಂಕಲ್ಪ ಅಂತ ನಾವು ಮಾಡ್ಕೊಳ್ಬೇಕಾಗತ್ತೆ. ಆ ಸಂಕಲ್ಪ ಏನಾಗಿರ್ಬೇಕು ಅಂತ ತಿಳಿಸ್ತೀರಿ ಗುರುಗಳೇ? ನೋಡಿ, ಸಂಕಲ್ಪ ಅಂತ ಬಂದ ಸಂದರ್ಭಕ್ಕೆ ಪ್ರತಿಯೊಬ್ಬರೂ ಅಷ್ಟೇ, ನೀವು ಈ ಪ್ರಕೃತಿಯಲ್ಲಿ ಬದುಕ್ತಿದ್ದೀರಿ, ಪ್ರಕೃತಿಗೆ ಮೊದಲನೇದಾಗಿ ನೀವು ಋಣಿಯಾಗಿರಬೇಕು. ಮತ್ತು ಈ ಭೂಮಿಗೆ ಬಂದಿದ್ದೀರಾ, ಯಾರಿಂದ ಬಂದಿದ್ದೀರಾ? ತಂದೆ ತಾಯಿಯಿಂದ ಬಂದಿದ್ದೀರಿ. ತಂದೆ ತಾಯಿಗೆ ಗೌರವಗಳನ್ನು ಕೊಡಬೇಕು. ಇದು ಎರಡನ್ನ ಕರೆಕ್ಟಾಗಿ ಮಾಡ್ಕೊಂಡು ಬಂತು ಅಂತ ಹೇಳಿದರೆ ಅವನ ಜೀವನ ಅಲ್ಲೇ ಅರ್ಧ ಬದಲಾಯಿತು. ಈ ಪ್ರಕೃತಿ ನಮಗೆ ಎಲ್ಲ ಫ್ರೀಯಾಗಿ ಕೊಟ್ಟಿದೆ, ಫ್ರೀ ಆಫ್ ಕಾಸ್ಟಲ್ಲಿ ಕೊಟ್ಬಿಟ್ಟಿದೆ. ಹಣ್ಣುಗಳನ್ನಾಗಲಿ ತರಕಾರಿಗಳನ್ನಾಗಲಿ ಈಗ ನಾವು ಬೆಲೆ ಕೊಟ್ಟು ಕೊಂಡುಕೊಳ್ತಿದ್ದೀವಿ, ಅದು ನಮ್ಮ ಲಾಲಸೆಯಿಂದಾನೇ ಹೊರತು ಬೇರೆ ವಿಚಾರಗಳಿಂದ ಅಲ್ಲ. ಹಾಗಾಗಿ ಈ ವರ್ಷ ನೀವೇನಾದರೂ ಒಂದು ರೆಸಲ್ಯೂಷನ್ ಏನಾದರೂ ಫಾಲೋ ಮಾಡಬೇಕು, ಅಥವಾ ನಾನು ಹೊಸತನದಲ್ಲಿ ನನ್ನ ಬದುಕನ್ನು ಕಟ್ಕೊಳ್ಬೇಕು ಅಂತ ಏನಾದರೂ ನಿಮ್ಗೆ ಆಸೆ ಇತ್ತು ಅಂದರೆ, ನಿಮ್ಮ ಬದುಕನ್ನ ಬದಲಾವಣೆ ಮಾಡ್ಕೋಬೇಕು ಅನ್ನುವಂತಹ ಇಚ್ಛೆ ಏನಾದರೂ ಇತ್ತು ಅಂದರೆ, ನೀವು ಮಾಡ್ಕೊಳ್ಬೇಕಾಗಿರೋದು ಮೊದಲು ನಿಮಗೆ ಏನು ಬೇಕೋ ಅದನ್ನು ತಿಳ್ಕೋಬೇಕು. ಖಂಡಿತ. ಬೇರೆಯವ್ರು ಅದನ್ನು ಹೇಳಿದ್ರು, ಬೇರೆಯವ್ರು ಇದನ್ನು ಹೇಳಿದ್ರು, ಅದೆಲ್ಲ ಬಿಟ್ಬಿಡಬೇಕು. ನಿಮ್ಮ ಮನಸ್ಸು ಅನ್ನೋದು ನಿಮಗೆ ಗೊತ್ತಿರುತ್ತೆ, ನಿಮ್ಮ ಬುದ್ಧಿ ಚೈತನ್ಯ ನಿಮಗೆ ಗೊತ್ತಿರುತ್ತೆ. ಅದನ್ನು ಸರಿಯಾಗಿ ಕೇಳಿಸ್ಕೊಂಡು ಆಲಿಸಿ, ಅದ್ರ ಜೊತೆಗೆ ಹಿಂದೆ ಎರಡು ವಿಚಾರ ಹೇಳಿದ್ನಲ್ಲ, ಪ್ರಕೃತಿ ಮತ್ತು ತಂದೆ ತಾಯಿ. ಇಲ್ಲಿ ಡೌಟ್ ಬರುತ್ತೆ, ಗುರುಗಳೇ ದೇವರನ್ನೇ ಬಿಟ್ಬಿಟ್ರಿ ಅಂತ. ಹೌದು ಅಲ್ವಾ? ತಂದೆ ತಾಯಿಗಿಂತ ಮುಂಚೆ ಇನ್ಯಾವ ದೇವರು ಇಲ್ಲ. ಮೊದಲು ದೇವರು ಅದನ್ನೇ ಕೇಳ್ತಾನೆ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡಿದ್ಯಾ ನೀನು? ಹೌದು ಅಲ್ವಾ?